ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಕಾರ್ಯಕ್ರಮದ ಮೂಲಕ ಉಡುಪಿ ನಗರಸಭಾ ವ್ಯಾಪ್ತಿಯ ವಾರ್ಡ್ಗಳ 5 ವರ್ಷದ ಅವಧಿಯಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕೆಲಸ ಇರಬಹುದು, ಇಲ್ಲಿ ಉಳಿದುಕೊಂಡಿರುವಂತಹ ಏನು ಕೆಲಸ ಅಥವಾ ಕಾಮಗಾರಿಗಳು ಏನು ಬಾಕಿ ಉಳಿದುಕೊಂಡಿದೆ ಅದರ ಬಗ್ಗೆ ಇರಬಹುದು. ಮಾತ್ರವಲ್ಲದೆ ಇಲ್ಲಿನ ಸಮಸ್ಯೆಗಳು, ಜನರ ಒಂದು ಬೇಡಿಕೆಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ಈ ಒಂದು ವಾರ್ಡ್ ರಿಪೋರ್ಟ್ ಮೂಲಕ ನಾವು ಮಾಡ್ತೇವೆ. ಬನ್ನಿ, ಇವತ್ತು ನಾವು ಬಂದಿರುವಂತದ್ದು ಈಶ್ವರ್ ನಗರ ವಾರ್ಡ್ಗೆ. ಈಶ್ವರ್ ನಗರ ವಾರ್ಡ್ ನಲ್ಲಿ ಯಾವುದೆಲ್ಲ ಸಮಸ್ಯೆ ಉಳಿದುಕೊಂಡಿದೆ, ಯಾವುದೆಲ್ಲ ಅಭಿವೃದ್ಧಿಗಳ ಕೆಲಸಗಳು ಆಗಿದೆ ಎನ್ನುವುದರ ಬಗ್ಗೆ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ನೋಡ್ಕೊಂಡ್ ಬರ್ಬೋದು. ಈಶ್ವರ್ ನಗರ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 17ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 988 ವಾಸದ ಮನೆಗಳು, 109ಕ್ಕೂ ಹೆಚ್ಚು ವಾಣಿಜ್ಯ ಕಟ್ಟಡಗಳಿದ್ದು 1196ಕ್ಕೂ ಅಧಿಕ ಆಸ್ತಿಗಳಿವೆ. ಶಿಕ್ಷಣ ಕಾಶಿ ಎಂದೇ ಕರೆಯುವ ಮಣಿಪಾಲದ ಒಂದು ಭಾಗ ಈಶ್ವರ್ ನಗರ ವಾರ್ಡ್ಗೆ ಸೇರ್ತದೆ. ವೇಣುಗೋಪಾಲ ದೇವಸ್ಥಾನ, ನರಸಿಂಗೆ ದೇವಸ್ಥಾನ, ಬಬ್ಬುಸ್ವಾಮಿ ದೇವಸ್ಥಾನ, 3 ಚರ್ಚ್ಗಳು ಈ ವಾರ್ಡ್ನಲ್ಲಿ ಕಾಣಬಹುದು. ಮಾಹೆ ಸಂಸ್ಥೆಗೆ ಒಳಪಟ್ಟ MIT ತಾಂತ್ರಿಕ ವಿದ್ಯಾಲಯ, ITI, ಸರ್ಕಾರಿ ಹಾಗೂ ಖಾಸಗಿ ಶಾಲೆ, ಉದಯವಾಣಿ ದಿನಪತ್ರಿಕೆಯ ಕಚೇರಿ, MIC ಹೀಗೆ ಹಲವು ವಿದ್ಯಾರ್ಜನೆಯ ಕೇಂದ್ರವನ್ನ ಈ ವಾರ್ಡ್ನಲ್ಲಿ ಕಾಣಬಹುದಾಗಿದೆ. 4ಕ್ಕೂ ಅಧಿಕ ರಿಕ್ಷಾ ನಿಲ್ದಾಣ, ಶಾಪಿಂಗ್ ಕಾಂಪ್ಲೆಕ್ಸ್ ಈ ವಾರ್ಡ್ನಲ್ಲಿದೆ. ಮಣಿಪಾಲ ಪೊಲೀಸ್ ಸ್ಟೇಷನ್, ಅಂಚೆ ಕಚೇರಿ, ಕೆನರಾ ಬ್ಯಾಂಕ್, ಸಹಕಾರಿ ಸಂಘಗಳ ಕಚೇರಿ, ಪೊಲೀಸ್ ವಸತಿ ಗೃಹಗಳು, ರಾಜ್ಯ ಸರ್ಕಾರಿ ನೌಕರರ ಕಟ್ಟಡ, ಅನೇಕ ಖಾಸಗಿ ವಸತಿ ಗೃಹ, ಪಶು ಚಿಕಿತ್ಸಾಲಯ, ಆರೋಗ್ಯ ಕೇಂದ್ರ, ಹೋಟೆಲ್ ಈ ವಾರ್ಡ್ನಲ್ಲಿ ಕಾರ್ಯಾಚರಿಸುತ್ತಿದೆ. ಈಶ್ವರ್ ನಗರ ವಾರ್ಡ್ ಮಣಿಪಾಲ ಸಂಸ್ಥೆಯ ಕಚೇರಿ, ಆಸ್ಪತ್ರೆ ಒಳಗೊಂಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರ ವ್ಯವಹಾರ ನಡೆಯುತ್ತಿದೆ. ಈ ವಾರ್ಡ್ನ ರಸ್ತೆಗಳು ಕಾಂಕ್ರೀಟೀಕರಣಗೊಂಡು ಸುಸಜ್ಜಿತವಾಗಿದೆ. ಈ ವಾರ್ಡ್ನಲ್ಲಿ ಎತ್ತರ ಭಾಗದಲ್ಲಿ ಮನೆಗಳಿರುವ ಕಾರಣ ನೀರು ಪೂರೈಕೆಯ ಸಮಸ್ಯೆ ಆಗುತ್ತಿತ್ತು. ಈ ವಾರ್ಡ್ನಲ್ಲಿಯೇ ನೀರು ಸಂಗ್ರಹದ ಟ್ಯಾಂಕ್ ಇದ್ದು ಸದ್ಯ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ. ಇನ್ನೊಂದು ನೂತನವಾಗಿ ನೀರು ಸಂಗ್ರಹ ಟ್ಯಾಂಕ್ ನಿರ್ಮಾಣ ಆಗ್ತಾ ಇದೆ. ಮಣಿಪಾಲ ಭಾಗಕ್ಕೆ ಒಳಚರಂಡಿ ಯೋಜನೆ ಇಲ್ಲದಿರುವುದು ಇಲ್ಲಿನ ಜನರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಅದು ಬಿಟ್ಟರೆ ದಾರಿದೀಪದ ವ್ಯವಸ್ಥೆ, ಕಸದ ನಿರ್ವಹಣೆ ಉತ್ತಮವಾಗಿ ಕಾರ್ಯಗತವಾಗಿದೆ. ಮಣಿಪಾಲದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಹಾಗೂ ಟ್ಯಾಕ್ಸಿ ನಿಲ್ದಾಣ ಅನೇಕ ವರ್ಷದ ಬೇಡಿಕೆಯಾಗಿದೆ. ಆದರೆ ಜನರಿಗೆ ಇದು ಇನ್ನೂ ಮರೀಚಿಕೆಯಾಗಿದೆ. ಇಲ್ಲಿನ ವಾರ್ಡ್ ಸದಸ್ಯರಾದ ಮಂಜುನಾಥ್ ಮಣಿಪಾಲ್ ಅವರು ಕಳೆದ ಅವಧಿಯಲ್ಲಿ ವಾರ್ಡ್ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದುಕೊಂಡು ಜನರಿಗೆ ಸ್ಪಂದಿಸುತ್ತಿದ್ದಾರೆ. ತ್ರಿಶಂಕು ನಗರದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಿಲ್ಲ ಎಂಬ ಕೊರಗು ಈ ಭಾಗದ ಜನರಿಗೆ ಮಾತ್ರವಲ್ಲದೆ ವಾರ್ಡ್ ಸದಸ್ಯರಿಗೂ ಇದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ನಗರಸಭೆಯ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ವಾರ್ಡ್ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲಾಗಿದೆ. ಓಕೆ ವೀಕ್ಷಕರೇ, ನಾವೀಗ ಬಂದಿರೋದು ಈಶ್ವರ್ ನಗರ ವಾರ್ಡ್ಗೆ. ಈಶ್ವರ್ ನಗರ ವಾರ್ಡ್ ನಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ, ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಎನ್ನುವುದರ ಬಗ್ಗೆ ಇಲ್ಲಿನ ರಿಕ್ಷಾ ಚಾಲಕರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ಕೂಡ ಅವರು ನಮ್ಗೆ ಕೊಡ್ಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಈಶ್ವರ್ ನಗರ ವಾರ್ಡ್ ನಲ್ಲಿ ನೀವು ನೋಡಿದ ಮಟ್ಟಿಗೆ ನೀವು ಹೆಚ್ಚಾಗಿ ಇಲ್ಲಿ ರಿಕ್ಷಾ ಚಾಲನೆ ಮಾಡ್ತಾ ಇದ್ದೀರಿ, ಯಾವುದೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ
ಅಥವಾ ನಿಮ್ಗೆ ಒಂದು ಕಳೆದ 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಅಭಿವೃದ್ಧಿ ಸ್ಟೋರಿ ನಾನು ಮಣಿಪಾಲ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಜೀವ ಪೂಜಾರಿ. ಇಲ್ಲಿ ಅಭಿವೃದ್ಧಿ ಏನು ಆಗ್ಲಿಲ್ಲ ಸರ್, ಆಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆ ಸಿಂಡಿಕೇಟ್ ಸರ್ಕಲ್ ನಲ್ಲಿ ಸಿಗ್ನಲ್ ಹಾಕಿದ್ದಾರೆ, ಅದರಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಗಾಡಿ ನಿಂತಿರ್ತದೆ. ಅದೇ ಲೆಫ್ಟ್ ಸೈಡ್ ಫ್ರೀ ಇರ್ಬೇಕಲ್ಲ, ಅದು ಬ್ಲಾಕ್ ಆಗಿರ್ತದೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ. ಮತ್ತೆ ಇಲ್ಲಿ ರಸ್ತೆ ಸರಿ ಇಲ್ಲ, ರಸ್ತೆಯಲ್ಲಿ ಎಲ್ಲ ಹೊಂಡ ಬಿದ್ದಿದೆ. ಅಲ್ಲಿ ಯಾರು ಇಷ್ಟು 4-5 ತಿಂಗಳಿಂದ ಯಾರು ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಅಲ್ಲ ಅಥವಾ ನೋಡ್ಲಿಕ್ಕೆ ಸಹ ಬರ್ಲಿಲ್ಲ. ಅಭಿವೃದ್ಧಿ ಏನ್ ಮಾಡ್ತಾರೆ, ಬಾಯಲ್ಲಿ ಹೇಳ್ತಾರೆ ಅಭಿವೃದ್ಧಿ ಮಾಡ್ತೇನೆ ಅಂತ, ಮಾಡ್ಲೇ ಇಲ್ಲ ಇಷ್ಟು ತನಕ. ಮತ್ತೆ ಇಲ್ಲಿ KMC ಎದುರು ಕಡೆ ಪಾರ್ಕಿಂಗ್ ನೋಡಿ, ಅದು ದೊಡ್ಡ ದೊಡ್ಡ ಗಾಡಿ ತಂದು ಪಾರ್ಕ್ ಮಾಡ್ತಾರೆ. ಅದು ಹೋಗುವ ವಾಹನಗಳಿಗೆ ಬಹಳ ತೊಂದರೆ ಆಗ್ತಾ ಉಂಟು. ಡಬಲ್ ಪಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಬೈಕ್ನವರು ಬೇರೆ, ಕಾರ್ನವರು ಬೇರೆ, ಈ ತರದ್ದು ತೊಂದರೆಗಳುಂಟು. ಮತ್ತೆ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ನ ಎದುರುಗಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ ಅದು ಹೊಂಡ ಹಾಗೇ ಇದೆ, ಮಾಡ್ಲೇ ಇಲ್ಲ. ನಾ ಆಟೋ ರಿಕ್ಷಾ ಓಡಿಸುವಾಗ ಜಂಪ್ ಆಗ್ತದೆ, ಆಲ್ರೆಡಿ ಜಂಪ್ ಆಗ್ತದೆ. KMC ಇಂದ ತುಂಬಾ ಪೇಷಂಟ್ಗಳು ನಮ್ಮ ರಿಕ್ಷಾ ಆಟೋದಲ್ಲಿ ಹೋಗ್ತಾರೆ. ಆಪರೇಷನ್ ಆದವರು ಅಲ್ಲ, ಇಲ್ಲಿ ಹೆರಿಗೆ ವಿಭಾಗದಿಂದ ಅಲ್ಲಿ ಆಪರೇಷನ್ ಆದವರು ಮಕ್ಕಳನ್ನು ಹಿಡ್ಕೊಂಡು ಬರ್ತಾರೆ. ಅವ್ನು ಕರ್ಕೊಂಡು ಹೋಗುವಾಗ ಅವರಿಗೆ ತೊಂದರೆ ಆಗ್ತದೆ, ಜಂಪ್ ಆಗಬಾರ್ದಲ್ಲ, ಅವರಿಗೆ ಆಪರೇಷನ್ ಆಗಿರ್ತದೆ, ತೊಂದರೆ ಆಗಿದೆ. ರೋಡ್ನ ಸಮಸ್ಯೆ ತುಂಬಾ ಇದೆ, ಇಲ್ಲಿ ಮಾಡ್ಲೇ ಇಲ್ಲ. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿ. ರೋಡ್ನ ಕೆಲಸ ಆಗ್ಲೇ ಇಲ್ಲ. ಮಳೆಗಾಲದಲ್ಲಿ ಸಮಸ್ಯೆ, ಈಗಲೂ ಮಳೆಗಾಲ ಹೋಗಿ ಸರ್ 4-5 ತಿಂಗಳು ಆಯ್ತಲ್ಲ, ಈಗ ಯಾರು ಮುಟ್ಲೇ ಇಲ್ಲ. ಈ ಮೊನ್ನೆ ಒಂದು ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದು ಕೂಡ ಸರಿ ಆಗ್ಲಿಲ್ಲ ಪ್ಯಾಚ್ ವರ್ಕ್. ಈಗ ಈ ಒಂದು ಈಶ್ವರ ನಗರ ವಾರ್ಡ್ ನಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನ ಅಭಿವೃದ್ಧಿ ಆಗಿದೆ, ನಿಮ್ಗೆ ಯಾವ ರೀತಿ ಖುಷಿ ಉಂಟು? ಅಂದ್ರೆ ಕೆಲಸ ಆಗಿದೆ ಜಾಸ್ತಿಯಾಗಿ. ಆದ್ರೆ ರಸ್ತೆ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ತೇಪೆ ಎಲ್ಲ ಹಾಕಿದ್ದು ಕಳಪೆ ಗುಣಮಟ್ಟ ಅಂತಾನೆ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅಲ್ಲೇ ಅರ್ಧಂಬರ್ಧ ಕೆಲಸ ಆಗಿದೆ. ಸ್ಟ್ರೀಟ್ ಲೈಟ್ ಎಲ್ಲ ತುಂಬಾ ಇದಿದೆ, ಹೇಳಿದ ಕೂಡ ಎಲ್ಲ ಕೆಲಸ ಆಗುತ್ತೆ ನಗರಸಭೆಯಲ್ಲಿ. ಈಗ ಇವರು ನಮ್ಮ ನಗರಸಭಾ ವಾರ್ಡ್ ನ ಸದಸ್ಯರಾಗಿರ್ಬೋದು, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ? ಏನಾದ್ರು ಹೇಳಿದ್ರೆ ರೆಸ್ಪಾನ್ಸ್ ತಗೊಳ್ತಾರೆ ಅವರು. ಸ್ಟ್ರೀಟ್ ಲೈಟ್ ಇರ್ಬೋದು, ಬೇರೆ ಕೆಲಸ ಏನಿದೆ ತಕ್ಷಣ ಅವರು ಸ್ಪಂದಿಸ್ತಾರೆ. ಅದೇ ಚರಂಡಿ ಎಲ್ಲ ಇನ್ನು ಮಳೆಗೆಲ್ಲ ಬರ್ತದೆ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆದ್ರೆ ಒಳ್ಳೇದು. ರಸ್ತೆಯಲ್ಲಿ ನೀರೆಲ್ಲ ಕೆಲವು ಕಡೆ ಹರಿತದೆ, ಅಂದ್ರೆ ಕಸದ ಕ್ಲೀನ್ ಕೂಡ ಆಗ್ತಾ ಇದೆ ಚರಂಡಿದ್ ಕೂಡ. ಆದಷ್ಟು ಬೇಗ ಆದ್ರೆ ಒಳ್ಳೇದು. ಜೇಪಿ ಹಾಕಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆದಷ್ಟು ಪುನಃ ವೇರ್ವೇಶ್ ಆಗ್ತದೆ ಹೇಳಿದ್ದಾರೆ ಶಾಸಕರು, ಅಂತ ನೋಡ್ಬೇಕು. ಸರ್, ಈಗ 5 ವರ್ಷದ ಅವಧಿಯಲ್ಲಿ ಈಗ ಈಶ್ವರ ನಗರ ವಾರ್ಡ್ ನಲ್ಲಿ ಯಾವ್ದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ ನಿಮ್ಗೆ ಅನಿಸ್ತದೆ? ಮತ್ತೆ ಇಂತಹ ಕೆಲಸಗಳು ಆಗ್ಬೇಕಿತ್ತು, ಇನ್ನು ಆಗಿಲ್ಲ ಎನ್ನುವಂತಹದ್ದು ಏನಾದ್ರು ನಿಮ್ಗೆ ಗಮನಕ್ಕೆ ಇದೆಯಾ? ನಮ್ಮ ಈಶ್ವರ ವಾರ್ಡ್ ಅಲ್ಲಿ ಆಲ್ಮೋಸ್ಟ್ ಒಳ್ಳೆ ಕೆಲಸ ಆಗ್ತಾ ಇದೆ. ಈಗ ರೋಡ್ ಎಲ್ಲ ಟಾರ್ ಎಲ್ಲ ಆಗ್ತಾ ಇದೆ, ಒಳ್ಳೆ ಮಾಡ್ತಾ ಇದ್ದಾರೆ. ಆ ತರದೇನು ಉಳಿದಿಲ್ಲ ಅಂತ ಅನ್ಸುತ್ತೆ ನಮ್ಗೆ. ನನ್ನ ಮಟ್ಟಿಗೆ ನಮ್ಮ ವಾರ್ಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ. ಇಲ್ಲಿನ ವಾರ್ಡ್ ನ ಸದಸ್ಯರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಅಂದ್ರೆ ಈಗ ನಿಮ್ದು ಕಾಲ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಸಮಸ್ಯೆ ಇದೆ ಅಂತದ್ರಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಏನು ಕಾಲ್ ಮಾಡಿ ಯಾವ ಟೈಮಲ್ಲಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಈಗ ಇವರು ಮಂಜುನಾಥ್ ಅವರು ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ನಮಗೆ. ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿದ್ದಾರೆ, ಇಲ್ಲ ಅಂತ. ಈಗ ಎಲ್ಲ ವಾರ್ಡ್ ನಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ. ಈಗ ಬೇಸಿಗೆಯಲ್ಲಿ ಬಂದ ಹೇಳಿದ್ರೆ ಎಲ್ಲ ವಾರ್ಡ್ ನಲ್ಲಿ ಸಮಸ್ಯೆ ಇರ್ತದೆ. ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಎದುರಾದಾಗ ಯಾವ ರೀತಿಯಾಗಿ ಅವರು ರೆಸ್ಪಾನ್ಸ್ ಮಾಡುವಂತದ್ದು ಏನಾದ್ರು? ಲಾಸ್ಟ್ ಒಂದು 2-3 ವರ್ಷ ನಮ್ಗೆ ಮಾತ್ರ ಆಗಿಲ್ಲ. ಮುಂದೊಂದು ಒಂದ್ಸತಿ ಆದಾಗ ನಾನು ಹೇಳಿದಾಗ ನಮ್ಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅವರು. ನಮ್ಮಲ್ಲಿ ಆಗಿತ್ತು, ಇಲ್ಲ ಅಂತಿಲ್ಲ. ಆ ಟೈಮಲ್ಲಿ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಟ್ಯಾಂಕರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಲೈಟ್ ಪ್ರಿಂಕಲ್ಲಿಗೆ ಮಂಜಣ್ಣಿ ವ್ಯವಸ್ಥೆ ಮಾಡಿಸ್ಕೊಡ್ತಾರೆ. ಲೈಟ್ ಪೊಂಡು ಪ್ರಪ್ಪ ಫಾನ್ ಮಾಡ್ಕೊಂಡು ಪಾಟ್ ಪಾವೇರಾರು ಬುಕ್ಕರು ಉಂಡು ಚರಂಡಿದ ಒಬ್ಬೆಲ್ಲ ಮಲ್ಪ ಕೊಡ್ತಾರೆ. ಸಮಸ್ಯೆ ಇತ್ತು ನಿತ್ಯ ಸಾರಿ ಕೊಡ್ತಾರೆ. ರೋಡ್ ಒಂಜಿ ವ್ಯವಸ್ಥೆ ಮಾಡಿಸ್ಕೊಡ್ತಾರೆ. ಅವು ಮಣಿಪಾಲದಾಗ ಪನ್ಪೇರಾಗಲು ಅಗಲ್ ಬಂದ್ ಮಾಡ್ತೇವೆ. ಎಂಕಲ್ಲಿ ಪ್ರಾಬ್ಲಮ್ ಐತೆ ಎಂಕಲ್ ನೀಟ ಈಶ್ವರ ನಗರ ಐತೆ ಅದು ಪೂರು. ಬದಲಾವಣೆ ಆಗಲಿಕ್ಕೆ ತುಂಬಾ ಇದೆ, ಅಂದ್ರೆ ಅಭಿವೃದ್ಧಿ ಸ್ವಲ್ಪ ಸ್ವಲ್ಪ ಆಗ್ತಾನೆ ಇದೆ. ಅಂದ್ರೆ ಮುಂಚಿನ 20 ವರ್ಷ ಮುಂಚಿನ ಇದಕ್ಕೆ ಸ್ಥಿತಿಯಲ್ಲಿ ಹೇಳ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ನನಗೆ. ಈಗ ಒಂದು 60% ಎಲ್ಲ ಆಗಿದೆ. ಅದು ರೋಡಿದ ಒಂದು ಸಮಸ್ಯೆ ಇದೆ ಇಲ್ಲಿ ತ್ರಿಶಂಕು ನಗರದ್ದು. ಅಂದ್ರೆ ರೋಡಿದ ಸಮಸ್ಯೆ ಇಲ್ಲಿ. ಅಂದ್ರೆ ನಮ್ಮ ಏರಿಯಾವೇ ಸ್ವಲ್ಪ ಇಳಿಜಾರು, ಡೌನ್ ಏರಿಯಾ, ಕೆಳಗಿಂದ ಬರುವವರಿಗೆ ಹೋಗುವವರಿಗೆ. ಈ ಕ್ಯಾಂಪಸ್ ಇಲ್ಲಿಂದ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ರೋಡಿನ ಸಮಸ್ಯೆ ಆಗ್ತಾ ಉಂಟು.
ಅದು ಬಿಟ್ರೆ ಬೇರೆ ಏನು ಇಲ್ಲಿನ ಸಮಸ್ಯೆ ಇಲ್ಲ, ಅಂದ್ರೆ ಬೇರೆ ಇಲ್ಲ ಸ್ಟ್ರೀಟ್ ಲೈಟ್ ಇರ್ಬೋದು ಅಂತದ್ದೇನು ಸಮಸ್ಯೆ ಇಲ್ಲ ಇಲ್ಲಿ. ಹಾ, ಸ್ಟ್ರೀಟ್ ಲೈಟ್ ಅಂದ್ರೆ ಅವಾಗಲೇ ಮಾಡ್ತಾ ಇರ್ತಾರೆ ಮುನ್ಸಿಪಾಲಿಟಿ. ಏನಾದ್ರು ಸಮಸ್ಯೆ ಇದ್ರೆ ಕಾಲ್ ಮಾಡಿದ ಕೂಡಲೇ ಬಂದು ಎಲ್ಲ ಸರಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಈಗ ಕೌನ್ಸಿಲರ್ ಬಗ್ಗೆ ನೀವೇ ಹೇಳಿದ್ರೆ, ಅಂದ್ರೆ ಈಗ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರ, ಯಾವ ರೀತಿ ಇರ್ತಾರೆ? ಹಾ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇವರು ಮಂಜುನಾಥ್ ಮಣಿಪಾಲ್ ಅವರ ಈಗ ಇದ್ರು, ತುಂಬಾ ಒಳ್ಳೆಯ ಜನ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಗೆ ಅವರು ಮೂಲಭೂತ ಅಂದ್ರೆ ಅದೊಂದು ಮಾತ್ರ ನಮ್ಗೆ ತುಂಬಾ ಸಮಸ್ಯೆ ಇದೆ. ರೋಡ್ ಇದೊಂದು, ಅದು ಸ್ವಲ್ಪ ಕಾಂಪ್ಲಿಕೇಶನ್ ಅಲ್ಲಿ ಇದೆ. MIT ಅದೊಂದೇ ಸಮಸ್ಯೆ. ಸರಿ, ಓಕೆ ಸರ್. 5 ವರ್ಷದ ಅವಧಿಯಲ್ಲಿ ಈಗ ಈಶ್ವರ್ ನಗರ ವಾರ್ಡ್ ನಲ್ಲಿ ಯಾವ್ದೆಲ್ಲ ಬದಲಾವಣೆ ಆಗಿದೆ, ಈಗಲೂ ಒಂದು ಯಾವ್ದೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ ಅಂತ ನಿಮ್ಗೆ? 5 ವರ್ಷದಲ್ಲಿ ಮುಖ್ಯವಾಗಿ ನೋಡಿ, ಆಕ್ಚುಲಿ ರಸ್ತೆಗಳದ್ದು ತುಂಬಾ ಕಂಪ್ಲೇಂಟ್ ಇತ್ತು. ರಸ್ತೆ ಈಗ 17ನೇ ಕ್ರಾಸ್ ಇರ್ಬೋದು, ಆಮೇಲೆ ಅದರ ನೆಕ್ಸ್ಟ್ 3ನೇ ಮೇನ್ ಇರ್ಬೋದು, ಅಲ್ಲೆಲ್ಲ ತುಂಬ ಸಮಯ ಆಗಿತ್ತು. ಆದರೆ ಸಾಧಾರಣ ನೋಡುವಾಗ ಬೇರೆ ರಸ್ತೆಗಳದೆಲ್ಲ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ಮುಖ್ಯ ರಸ್ತೆ ಆದಂಥ ನಿಮ್ಮ ಇದು ಯಾವುದು ಡೈರಿ ರೋಡ್, ಅದು ಒಂದು ಸ್ವಲ್ಪ ಕರೆಕ್ಟಾಗಿ ಒಂದು ಪೇವರ್ ಫಿನಿಶಿಂಗ್ ಮಾಡಿ ಅಗಲ ಮಾಡಿದರೆ, ಬಿಕಾಸ್ ಟ್ರಾಫಿಕ್ ಪಾಪ್ಯುಲೇಷನ್ ಫ್ಲೋ ಇರೋದು ಅದರಲ್ಲಿ. ಆದ್ದರಿಂದ ಅದು ಒಂದು ಫುಲ್ ಪೇವರ್ ಫಿನಿಶಿಂಗ್ ಮಾಡಿ ಅಗಲ ಮಾಡಿ ಕೊಟ್ಟರು. ಇವರ ನಮ್ಮ ಮಂಜುನಾಥ್ ಅವರು ಆ ವಿಷಯದಲ್ಲಿ ತುಂಬ ಮುತುವರ್ಜಿ ತಗೊಂಡು ನಮಗೆ ಕಾಣ್ತಾ ಇದೆ. 3rd ಮೇನ್ ಇದು ಪ್ರಾಬ್ಲಮ್ ಇತ್ತು ತುಂಬ ಸಮಯದಿಂದ. ಅಲ್ಲಿ ಒಂದು 2 ಕ್ರಾಸು, 17ನೇ ಕ್ರಾಸು, ಬಹುಶಃ 16ನೇ ಕ್ರಾಸ್ ಇರಬೇಕು, ಅದು ಅವರು ತುಂಬ ಸಮಯದಿಂದ ಬಹಳ ಬೇಸರ ಮಾಡ್ಕೊಂಡಿದ್ರು. ಆತಜಿ ಬೇಲೆ ಅಂತ ಹೇಳ್ಕೊಂಡು ರಸ್ತೆ ಸಮೈಜಿ ಅದು ಮಾಡಿಕೊಟ್ರು ಅವರು. ಓವರ್ ಆಲ್ ರಸ್ತೆ ವಿಷಯದಲ್ಲಿ ನೀವು ಮಾತಾಡ್ಲಿಕ್ಕೆ ಹೋದ್ರೆ, ಆಮೇಲೆ ಮಳೆ ನೀರಿನ ತೋಡು, ಟ್ರೆಂಚು, ಇವುಗಳೆಲ್ಲ ಬಹಳ ಮುತುವರ್ಜಿ ತಗೊಂಡು ಪ್ರತಿಯೊಂದು ಗಲ್ಲಿಗೆ ಹೋಗಿ ನಮ್ಮ ನಿವಾಸಿಗಳ ಕಂಪ್ಲೇಂಟ್ ಅನ್ನು ಕೇಳ್ಕೊಂಡ್ಬಿಟ್ಟು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ನನ್ನ ಅನುಭವ. ನಾನು ಅಂದ್ರೆ ಸಾಧಾರಣ 1970ನೇ ಇಸ್ವಿಯಿಂದ ಇಲ್ಲಿದ್ದೇನೆ ಈಶ್ವರ ನಗರದಲ್ಲಿ. ಸೊ ಒಂದು ಸಮಾಜಮುಖಿಯಾಗಿ ರಾಷ್ಟ್ರ ಚಿಂತನೆಯಲ್ಲಿ ಹೋಗುವಂತ ಒಬ್ಬ ಧೀಮಂತ ಜನ ಪ್ರತಿನಿಧಿ ಅಂತ ನಾನು ಹೇಳ್ಬೇಕು ಅವರಿಗೆ. ಅದು ನಾನು ಮತ್ತೆ ಈಗ ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಇದೆ, ಇಲ್ಲಿ ಒಂದು ನೀರಿನ ಸಮಸ್ಯೆ ಇರ್ಬೋದು, ಚರಂಡಿದ ಸಮಸ್ಯೆ ಇರ್ಬೋದು, ಅಂತ ಸಂದರ್ಭದಲ್ಲಿ ನೀವು ಒಂದು ಕರೆ ಮಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ? ಅಯ್ಯೋ, ಅದು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಯಾರು ದೊಡ್ಡ ಶ್ರೀಮಂತ ವ್ಯಕ್ತಿಗಳಾಗಬೇಕಂತಿಲ್ಲ, ಯಾರು ಪಾಪದವರು ಕೂಡ, ಬಡ ಸ್ಥಿತಿಯಲ್ಲಿ ಇದ್ದವರು ಕೂಡ ನಮ್ಮ ಕಾಲೋನಿಯ ನಿವಾಸಿಗಳು ಫೋನ್ ಮಾಡಿದರೆ ಅದಕ್ಕೆ ಕೂಡಲೇ ರೆಸ್ಪಾನ್ಸ್. ಹೌದು, ಬಹಳ ಒಂದು ಪ್ರೀತಿ ಪಾತ್ರವಾದ ಒಂದು ವ್ಯಕ್ತಿತ್ವ ಅವ್ರದ್ದು. ಮಂಜಣ್ಣ ಅಂತ ಹೇಳ್ಕೊಂಡು ಅವ್ರನ್ನ ಅಷ್ಟು ಇದು ಮಾಡ್ತಾರೆ. ಆಮೇಲೆ ನೀರು ಪೋಲ್ ಆಗ್ಲಿಕ್ಕೆ ಬಿಡುದಿಲ್ಲ. ಎಷ್ಟೋ ಕಡೆ ಲೀಕೇಜ್ ಎಲ್ಲ ಇರ್ತದೆ, ಕಾರಣಾಂತರಗಳಿಂದ ನಲ್ಲಿ ಬ್ರೇಕ್ ಆಗಿರ್ತದೆ, ಅಥವಾ ನೀರಿನ ಸಪ್ಲೈದು ಕೊರತೆ ಇರ್ತದೆ. ಸೊ ಅದು ವೈಯಕ್ತಿಕವಾಗಿ ಅವರು ಇನ್ವಾಲ್ವ್ ಆಗಿ ಸೈಟಿಗೆ ಹೋಗಿ ಅಲ್ಲಿ ಬಂದು ಅವ್ರ ಹತ್ರ ಪ್ರಾಬ್ಲಮ್ ಎಂತ ಕೇಳಿ ಅಥವಾ ನೋಡಿ ಫೋಟೋ ತೆಗೆದು ನಾನು ನೋಡಿದ ಹಾಗೆ ಆಮೇಲೆ ಕೋಆರ್ಡಿನೇಟ್ ಮಾಡ್ತಾರೆ. ಅಲ್ಲಿ ಯಾರು ನೀರಿನ ವಿಭಾಗದಲ್ಲಿ ಯಾರಿದ್ದಾರೆ ಇನ್ಚಾರ್ಜ್, ಅವ್ರಿಗೆ ಕೂಡಲೇ ಹೇಳಿ ಇಲ್ಲಿ ಅದು ನೀರಿದು ಒಂದು ಪೈಪ್ ಇದು. ಆಮೇಲೆ ಇಲ್ಲಿ ಒಂದಂತ ಹೇಳಿದ್ರೆ ಸುತ್ತಮುತ್ತ ಬಾರ್ಗಳ ಸಂಖ್ಯೆ ಜಾಸ್ತಿ ಉಂಟು. ಮತ್ತೆ ಫ್ರೀ ಇದು ಲಿಕರ್ ಶಾಪ್, ಕಮ್ಮಿ ರೇಟಲ್ಲಿ ಸಿಗುವ ಲಿಕರ್ ಶಾಪ್ ಉಂಟಲ್ಲ ಅದು ಉಂಟು. 7-8 ಬಾರ್ಗಳಿದ್ದಾವೆ. ಸೊ ಅದರಿಂದ ಈ ಕುಡುಕರ ಪ್ರಾಬ್ಲಮ್ ಜೋರುಂಟು ಇಲ್ಲಿ. ಅಲ್ಲಲ್ಲಿ ಬಾಟ್ಲಿ ಬಿಸಾಡುದು ಹೀಗೆಲ್ಲ. ಸೊ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಕಾಲನಿಯ ಕೆಲವೊಂದು ಸಮಾಜಮುಖಿ ವ್ಯಕ್ತಿಗಳು, ನಿವಾಸಿಗಳು ಎಲ್ಲ ಸೇರಿಕೊಂಡು ಮಂಜುನಾಥ್ ಅವರ ಒಂದು ಇನಿಷಿಯೇಟಿವ್ ಅಲ್ಲಿ ಬಾಟ್ಲಿ, ಇವನ್ ಮಕ್ಕಳು ಕೂಡ, ಹೆಂಗಸರು ಕೂಡ ಬಾಟ್ಲಿ ಹೆಕ್ಕುದು, ಯಾಕಂದ್ರೆ ಅಪಾಯ ಅಲ್ವಾ ಅದು. ಅದರಿಂದ ರೋಗ ಹರಡುತ್ತಾ ಇಲ್ವಾ ಅಂತ ಹೇಳಿದ ವಿಷಯ ಬೇರೆ, ಅಪಾಯಕಾರಿ. ಅದನ್ನೆಲ್ಲ ಕ್ಲೀನ್ಲಿನೆಸ್ ಡ್ರೈವ್ ಎಲ್ಲ ಸುಮಾರು ಮಾಡಿದ್ದಾರೆ ಇಲ್ಲಿ ಕಳೆದ 5 ವರ್ಷದಲ್ಲಿ. ಅದನ್ನು ನಾನು ಹೇಳಲೇಬೇಕು. ಯಾಕಂತಂದ್ರೆ ಅದು ಒಂದೇ ಅಲ್ಲ, ಇವನ್ ಪರ್ಸನಲಿ ಕೂಡ ಅವರು ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ರೆ, ಬಡ ಸ್ಥಿತಿಲಿದ್ದವರು ಸಡನ್ ಏನಾದ್ರು ಒಂದು ಡೆತ್ ಆಗ್ತದೆ, ಆರೋಗ್ಯ ಸಮಸ್ಯೆ ಬರ್ತದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೇನೆ ನಾನು. ಅವ್ರು ಹೋಗಿ, ನಾನು ಆಕ್ಚುಲಿ ಇದನ್ನು ಹೇಳ್ತಾ ಇದ್ದೇನೆ, ನಾನು ಯಾವುದೇ ಪಾರ್ಟಿಯ ಪ್ರಾಥಮಿಕ ಸದಸ್ಯ ಕೂಡ ಅಲ್ಲ, ಒಂದು ನ್ಯೂಟ್ರಲ್ ವ್ಯಕ್ತಿಯಾಗಿ 70ನೇ ಇಸ್ವಿಯಿಂದ ಈಶ್ವರನಗರದಲ್ಲಿ ವಾಸ್ತವ್ಯದಲ್ಲಿ ಇದ್ದ ಒಂದು ವ್ಯಕ್ತಿಯಾಗಿ ಮಾತನ್ನು ನಾನು ಹೇಳೋದು. ಸೊ ನಮ್ಗೆ ಏನು ಹೇಳಿದ್ರೆ 35-36 ವಾರ್ಡ್ಗಳಿದ್ದಾವೆ.
ಅನ್ನೋ ಒಂದೇ ಒಂದು. ಹೀಗೆ ಒಂದು ಸಮಾಜಮುಖಿಯಾಗಿ ಶೀಘ್ರವಾಗಿ ಸ್ಪಂದಿಸುವಂತ ಜನಪ್ರತಿನಿಧಿಗಳು ನಮ್ಮ ಉಡುಪಿಯ 35-36 ವಾರ್ಡ್ಗಳಲ್ಲಿ ಇರಬೇಕು ಅಂತ ಹೇಳುವ ಒಂದು ಆಸೆ ನಮಗೆ. ಓಕೆ ವೀಕ್ಷಕರೇ, ನಾವು ಈಶ್ವರನಗರ ವಾರ್ಡ್ ಸುತ್ತಾಡ್ಕೊಂಡು ಬಂದ್ವಿ. ಮಾತ್ರ ಅಲ್ಲದೆ ಅಲ್ಲಿನ ಜನರ ಹತ್ರ ಅಲ್ಲಿನ ಸಮಸ್ಯೆ ಇರ್ಬೋದು, ಅಭಿವೃದ್ಧಿ ವಿಚಾರದ ಬಗ್ಗೆ ಕೂಡ ಪ್ರಶ್ನೆನ ಕೇಳಿದ್ವಿ. ಸಾಕಷ್ಟು ಮಾಹಿತಿಗಳನ್ನ ಕೂಡ ಅವರು ಕೊಟ್ರು. ಈಗ ನಾವು ಈ ವಾರ್ಡ್ನ ಸದಸ್ಯರಾಗಿರುವಂತಹ ಮಂಜುನಾಥ್ ಮಣಿಪಾಲ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳುವ ಅವರ ಅವಧಿಯಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮಾತ್ರವಲ್ಲದೆ ಇಲ್ಲಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಅವರು ಸ್ಪಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೇಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಈಗ ನಿಮ್ಮ ಅವಧಿಯಲ್ಲಿ ನಿಮ್ಗೆ ಏನೆಲ್ಲ ಸವಾಲಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ಸವಾಲಿತ್ತು, ಆ ಸವಾಲುಗಳನ್ನ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನ ನೀವು ಮಾಡಿದ್ರಿ ಅಂತ? ನಮಸ್ಕಾರ. ಈಗ ನಮ್ಮ ಅವಧಿ 2019ರಿಂದ ನಾವು ಈ ನಗರಸಭೆಯ ಚುನಾವಣೆಯಲ್ಲಿ ನಾವು ಇಲ್ಲಿಯ ಸದಸ್ಯರಾಗಿದ್ದೇವೆ. ಇಲ್ಲಿ ಬರುವಾಗ ಅನೇಕ ಸವಾಲುಗಳು ಇದ್ದು, ಅದಕ್ಕಿಂತ ಮುಂಚೆನೂ ಕೂಡ ಹಲವಾರು ಸಮಸ್ಯೆಗಳು. ನಾವು ಇಲ್ಲಿಯ ಸಾರ್ವಜನಿಕರಾಗಿರುವುದರಿಂದ, ಇಲ್ಲೇ ಹುಟ್ಟಿ ಬೆಳೆದಿರುವುದರಿಂದ ನಮಗೆ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಅರಿವಿತ್ತು. ಮತ್ತು ಇದರ ಮೊದಲು 2 ಅವಧಿಯಲ್ಲಿ ನಮ್ಮದೇ ಬಿಜೆಪಿಯ ಸದಸ್ಯರು ಮಹೇಶ್ ಠಾಕೂರ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಅವರು ಮಾಡಿದ್ರು. ಈಗ ನಾವು ಬರುವಾಗ ನಾನು ಈ ನಗರಸಭಾ ಸದಸ್ಯನಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ ಸಮಯದಲ್ಲಿ ನೀರಿನ ಸಮಸ್ಯೆಗಳು ಅತ್ಯಂತ ಹೆಚ್ಚು ಸಮಸ್ಯೆಗಳನ್ನು ಕಾಡ್ತಾ ಇತ್ತು. ಹಾಗೆ ಬೀದಿ ದೀಪಗಳು, ಅದೇ ರೀತಿ ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂತ ಕೆಲಸಗಳು, ಹೀಗೆ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ನಿವಾರಿಸುವಂತ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇತ್ತು. ಮೊದಲಾಗಿ ವರಾಹಿ ಪ್ರಾಜೆಕ್ಟ್ ಅದು ಆ ಸಮಯದಲ್ಲಿ ಆರಂಭವಾಗಿತ್ತು. ಅದು ಈಗ ಅದರ ಒಂದು ಪ್ರಾಯೋಗಿಕವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಒಂದು ವಾರಾಹಿ ಪ್ರಾಜೆಕ್ಟ್ ಈಗ ನೀರಿನ ಸಪ್ಲೈ ನಡೀತಾ ಇದೆ. ಅದೊಂದು ದೊಡ್ಡ ಒಂದು ನಮಗೆ ತೃಪ್ತಿ ಕೊಡುವಂತಹ ಒಂದು ವಿಷಯ. ಈಗ ಸದ್ಯಕ್ಕೆ ವಾರಾಹಿಯ ನೀರು ಎಲ್ಲರ ಮನೆಯನ್ನು ತಲುಪ್ತಾ ಇದೆ. ಅದೇ ರೀತಿ ಬೀದಿ ದೀಪಗಳು, ರಸ್ತೆಗಳು ಎಲ್ಲವೂ ಸರಿಯಾಗಿದೆ. ಅತ್ಯಂತ ತೃಪ್ತಿ ಕೊಟ್ಟದಂತ ಹೇಳಿದ್ರೆ ಈಶ್ವರನಗರದ ಮುಖ್ಯ ರಸ್ತೆ. ಸುಮಾರು 2 ವರ್ಷಗಳ ಹಿಂದೆ ನಮ್ಮ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಅವಧಿಯ ಸಂದರ್ಭದಲ್ಲಿ 1 ಕೋಟಿ ವೆಚ್ಚದಲ್ಲಿ ನಮ್ಮ ಈಶ್ವರನಗರದ ಮುಖ್ಯ ರಸ್ತೆ ನರಸಿಂಹ ದೇವಸ್ಥಾನದವರೆಗೂ ಅಗಲೀಕರಣಗೊಂಡು ಅಭಿವೃದ್ಧಿಪಡಿಸಿದ್ದೇವೆ. ಅದು ಅತ್ಯಂತ ತೃಪ್ತಿ ಕೊಟ್ಟ ಒಂದು ಕೆಲಸಗಳು. ಹಾಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿ ಅದನ್ನು ವ್ಯವಸ್ಥೆ ಮಾಡುವಲ್ಲಿ ನಾವು ಪರಿಶ್ರಮವನ್ನು ವಹಿಸಿದ್ದೇವೆ. ಈಗ ಮೇಯ್ನ್ ಆಗಿ ಈ ಒಂದು ಸೆಕೆಗಾಲದಲ್ಲಿ, ಅಂದ್ರೆ ಈಗ ಬೇಸಿಗೆಗಾಲ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಪ್ರತಿ ವಾರ್ಡ್ ನಲ್ಲಿ ಇರುವಂತಹ ಸಮಸ್ಯೆಗಳೇ. ಕುಡಿಯುವ ನೀರಿನ ಅಂದ್ರೆ ನಲ್ಲಿ ನೀರಿನ ಸಮಸ್ಯೆ ಇದು ವ್ಯವಸ್ಥೆ ಬಿಟ್ಟು ಬೇರೆ ಯಾವುದೆಲ್ಲ ವ್ಯವಸ್ಥೆಗಳನ್ನು ಮಾಡಿದೆ? ಈಗ ಟ್ಯಾಂಕರ್ ನೀರು ಕೊಡುವಂತಹ ವ್ಯವಸ್ಥೆಗಳು ಏನಾದ್ರು ನಿಮ್ಗೆ ಮಾಡುವಂತಹ ಅವಕಾಶ ಸಿಕ್ಕಿದೆಯಾ ಅಂತ? ಈಗ ನಮ್ಮ ಅವಧಿಯ ಆರಂಭದಲ್ಲಿ ನೀರಿನ ಒಂದು ಸಮಸ್ಯೆಗಳು ಅತ್ಯಂತ ತುಂಬಾ ಸಮಸ್ಯೆಗಳಿತ್ತು. ಸ್ವರ್ಣ ನದಿಯ ಬಜೆಯ ಡ್ಯಾಮ್ನಲ್ಲಿ ನೀರಿನ ಕೊರತೆ ನಂತರ ಅಲ್ಲಿ ಅಂದಿನ ಶಾಸಕರಾದ ರಘುಪತಿ ಭಟ್ರು ನಾವೆಲ್ಲ ಸೇರಿಕೊಂಡು ಅಲ್ಲಿ ಸ್ವರ್ಣದಲ್ಲಿ ಹೂಳೆತ್ತುವಂತ ಕೆಲಸಗಳನ್ನು ನಾವು ಮಾಡಿ ಸಾಕಷ್ಟು ಆ ಒಂದು 2 ವರ್ಷಗಳಲ್ಲಿ, ಆರಂಭದ 2 ವರ್ಷಗಳಲ್ಲಿ ತುಂಬಾ ಸಮಸ್ಯೆಗಳಿದ್ದು, ಸ್ವರ್ಣದ ಬಜೆಯಲ್ಲಿ ಹೂಳೆತ್ತಿ ಮತ್ತೆ ಆನಂತರ ಟ್ಯಾಂಕರ್ನಲ್ಲಿ ನೀರು ಸಪ್ಲೈ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆ ಸಮಯದಲ್ಲಿ ಮಾಡಿದ್ದೆವು. ಆನಂತರ 2 ವರ್ಷಗಳ ಆಮೇಲೆ ಮಳೆಗಳ ಸಕಾಲದಲ್ಲಿ ಬಂದಿದ್ರಿಂದ ಅಂತ ಒಂದು ಸಮಸ್ಯೆಗಳಿಲ್ಲ. ಆದ್ರೆ ಈಶ್ವರನಗರ ಒಂದು ವಾರ್ಡು 2 ಬದಿಯಲ್ಲೂ ಅತ್ಯಂತ ಎತ್ತರವಾದ ಪ್ರದೇಶಗಳನ್ನು ತುಂಬಿದೆ. ಇಲ್ಲಿ ಏನು ಸಮಸ್ಯೆ ಹೇಳಿದ್ರೆ, ತಗ್ಗು ಪ್ರದೇಶಗಳಿಗೆ ನೀರು ಬಂದ್ರೂ ಕೂಡ ಎತ್ತರದ ಪ್ರದೇಶಗಳಿಗೆ ನೀರು ಮುಟ್ತಾ ಇಲ್ಲ. ಅದು
ಈಗ ಒಮ್ಮೆ ನೀರು ಬಂದಾದ್ರೆ ಅಥವಾ ಒಮ್ಮೆ ಏನಾದ್ರು ಪಂಪಿಂಗ್ ಏನಾದ್ರು ಸಮಸ್ಯೆಗಳಾದ್ರೆ, ಲೋಡ್ ಶೆಡ್ಡಿಂಗ್ ಆದ್ರೆ ಬಂದಾದ್ರೆ ನೀರು ತಗ್ಗು ಪ್ರದೇಶಗಳಿಗೆ ಆನ್ ಮಾಡಿದ ಕೂಡಲೇ ಬರ್ತದೆ. ಆದ್ರೆ ಎತ್ತರ ಪ್ರದೇಶಕ್ಕೆ ರೀಚ್ ಆಗಲಿಕ್ಕೆ 2 ದಿವಸ 3 ದಿವಸ ರೀಚ್ ಆಗುದಿಲ್ಲ. ಅಂತ ಒಂದು ಸಮಸ್ಯೆಗಳು ಇತ್ತು. ಆದ್ರೆ ಈಗ ವಾರಾಹಿ ಪ್ರಾಜೆಕ್ಟ್ ಆರಂಭವಾದ ನಂತರ ಅದರದ್ದು ನೀರಿನ ಪ್ರೆಷರ್ ಎಲ್ಲವೂ ಈಗ ಸರಿಯಾಗಿದೆ. ಬಹುತೇಕ ಈಗ ನೀರಿನ ಸಮಸ್ಯೆ ಇಲ್ಲಿ ಈಗ ಕಸದ ನಿರ್ವಹಣೆ ಇರ್ಬೋದು, ಚರಂಡಿದ ವ್ಯವಸ್ಥೆ ಇರ್ಬೋದು, ಯಾವ ರೀತಿಯಾಗಿದೆ ನಿಮ್ಮ ವಾರ್ಡ್? ಮುಖ್ಯವಾಗಿ ನಾವು ಸ್ವಚ್ಛತೆಯ ವಿಷಯದಲ್ಲಿ ಇಲ್ಲಿ ತುಂಬಾ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಮಾಡಿದ್ದೇವೆ. ನಮ್ಮಲ್ಲಿ ಈಶ್ವರನಗರ ವೆಲ್ಫೇರ್ ಅಸೋಸಿಯೇಷನ್ ಇದೆ. ನಮ್ಮದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆ ಮಾಡ್ತಾ ಇದ್ದೇವೆ ಡೈಲಿ. ಹಾಗೆ ನಮ್ಮ ಸ್ನೇಹ ಸಂಗಮ ಅಂತ ಒಂದು ಇಲ್ಲಿ ಕೂಡ ಇನ್ನೊಂದು ಸಂಘಟನೆ ಇದೆ. ಈ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ನಮ್ಮ ಜೊತೆ ಸೇರಿ ನಾವು ಅವರ ಒಂದು ಸಹಾಯದಿಂದ ಸ್ವಚ್ಛತೆಯನ್ನು ಅತ್ಯಂತ ಅಂದ್ರೆ ನಿರಂತರವಾಗಿ ಸ್ವಚ್ಛತಾ ಅಭಿಯಾನಗಳನ್ನು ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಕ್ರಾಂತಿಕಾರಕ ರೀತಿಯಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ನಾವು ಒಂದು ಝೀರೋ ವೇಸ್ಟ್ ಝೀರೋ ಪ್ಲಾಸ್ಟಿಕ್ ಅಭಿಯಾನದ ತರ ಮಾಡಿದ್ದೇವೆ. ಈಗ ಬಹುತೇಕ ಅತ್ಯಂತ ಯಶಸ್ವಿಯನ್ನು ಕೂಡ ಹೊಂದಿದ್ದೇವೆ. ಒಂದು 100% ಯಶಸ್ವಿ ಆಗಿದ್ದೇವೆ ಅಂತ ಎನಿಸ್ತೇವೆ. ಅಲ್ಲಲ್ಲಿ ಈಗ ಪ್ಲಾಸ್ಟಿಕ್ ಬಿಸಾಡುದು ಬಿಟ್ಟರು ಕೂಡ ನಗರಸಭೆಯು ಕೂಡ ಇದಕ್ಕೆ ತುಂಬಾ ಸಹಕಾರ ನೀಡಿದೆ. ನಗರಸಭೆಯ ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರು ಇದಕ್ಕೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ, ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಈ ಸಂದರ್ಭ ಸಲ್ಲಿಸುತ್ತೇನೆ. ಹಾಗೆ ಚರಂಡಿ ಇಲ್ಲಿ ಮಣಿಪಾಲದ ಭಾಗದಲ್ಲಿ ಚರಂಡಿಯ ವ್ಯವಸ್ಥೆಗಳು ಸರಿಯಾಗಿ ಇಲ್ಲ. ಅಂದ್ರೆ ಕೆಲವು ತಗ್ಗು ಪ್ರದೇಶಗಳಿಂದ ನೀರು ಹರಿದಾಟಿ ಹೋಗ್ತಾ ಇದೆ. ಕೊಳಚೆ ನೀರುಗಳನ್ನು ಇಲ್ಲಿ ಈ ನಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಳಚೆ ನೀರುಗಳ ಸಮಸ್ಯೆಗಳಿಲ್ಲ. ಆದರೆ ಮುಖ್ಯ ರಸ್ತೆಗಳಲ್ಲಿ ಫ್ಲಾಟ್ಗಳು, ಕಟ್ಟಡಗಳಿಂದ ಬರುವಂತಹ ಕೊಳಚೆ ನೀರುಗಳನ್ನು ಮಳೆ ನೀರಿನ ಚರಂಡಿಗೆ ಬಿಡುವಂತದ್ದಿದೆ. ಅದಕ್ಕೆ ನಾವು ನಗರಸಭೆಯ ಅಧಿಕಾರಿಗಳ ಮೂಲಕ ಅವರಿಗೆ ನೋಟಿಸ್ಗಳನ್ನು ಕೊಟ್ಟು ಅದರ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ. ಹಾಗೆ ಕೆಲವರಿಗೆ ಈಗ ಮನೆಯ ವಸತಿಯ ಸಾಲ ಸೌಲಭ್ಯಗಳು, ಸರ್ಕಾರದ ಅನುದಾನಗಳು ಬರುವಂತದ್ದು, ಅಂತ ಸಮಸ್ಯೆಗಳಲ್ಲಿ ನಾವು ಅವರಿಗೆ ಸ್ಪಂದಿಸ್ತಿದ್ದೇವೆ. ಮತ್ತೆ ಮರಣ ಜನನ ಪ್ರಮಾಣ ಪತ್ರಗಳು, ಕೆಲವರು ವೃದ್ಧರಿರ್ತಾರೆ, ಇಂಥ ಒಂದು ನಗರಸಭೆ ಸೇವೆಗಳು, ನೀರಿನ ಬಿಲ್ ಕಟ್ಟುವಂಥದ್ದು, ನೀರಿನದು ಕನೆಕ್ಷನ್ಸ್ ಸಮಸ್ಯೆಗಳು, ಅಂತ ಸಮಸ್ಯೆಗಳಿಗೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅಂದ್ರೆ ಅತ್ಯಂತ ತೃಪ್ತಿ ಕೊಟ್ಟ ಕೆಲಸಗಳು ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ನಾವು ಮಣಿಪಾಲದಲ್ಲಿರುವಂಥದ್ದು ಅಂದ್ರೆ ವ್ಯಾಪಕವಾಗಿ ನಮಗೆ ಮಣಿಪಾಲದ ಒಂದು ಮಣಿಪಾಲ ಆಸ್ಪತ್ರೆ ಒಂದು ಸಂಪರ್ಕ ಹೆಚ್ಚು ಇರುವುದರಿಂದ ತುಂಬಾ ಕಡೆಯಿಂದ ಇಡೀ ಜಿಲ್ಲೆಯಿಂದ ನಮಗೆ ಯಾವಾಗಲೂ ಫೋನ್ಗಳು ಬರ್ತವೆ. ಆಸ್ಪತ್ರೆಯ ಸಮಸ್ಯೆಗಳು, ಆಯುಷ್ಮಾನ್ ಬೆಡ್ಡಿನ ಸಮಸ್ಯೆಗಳು, ಕೆಲವರು ಎಮರ್ಜೆನ್ಸಿ ಪೇಷಂಟ್ಸ್ ಇರ್ತಾರೆ. ಹಾಗೆ ಇಂಥ ವಿಷಯಗಳಲ್ಲಿ ಬಿಲ್ ಸಮಸ್ಯೆಗಳು, ಹೀಗೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ನಮ್ಮ ಜೊತೆ ತುಂಬಾ ಸಹಕಾರ ನೀಡಿ ಅವರಿಗೆ ಈ ಸೇವೆಯನ್ನು ಒದಗಿಸಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಕೊರೋನಾ ಸಂದರ್ಭದಲ್ಲಂತೂ ತುಂಬಾ ಸಮಸ್ಯೆಗಳಿದ್ದು, ಅಂದ್ರೆ ಬೆಡ್ಡಿನ ಸಮಸ್ಯೆಗಳು, ಉಡುಪಿ ಇರ್ಲಿ ಮಣಿಪಾಲ್ ಇರ್ಲಿ, ಆ ಸಂದರ್ಭಗಳಲ್ಲಿ ನಮ್ಮಿಂದ ಸಾಕಷ್ಟು ನಮಗೆ ತೃಪ್ತಿಯಾಗುವಂತ ಸೇವೆಗಳನ್ನು ನಾವು ಮಾಡಿದ್ದೇವೆ. ಈಗಲೂ ಕೂಡ ಯಾವುದೇ ವಿಷಯ ಇರಲಿ, ಆಯುಷ್ಮಾನ್ ಬೆಡ್ ಇರಲಿ, ESI ಕೇಸ್ ಇರಲಿ, ಇಂಥ ಸಮಸ್ಯೆಗಳು, ಆಸ್ಪತ್ರೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಮ್ಮನ್ನು ಜನರು ಸಂಪರ್ಕಿಸ್ತಾರೆ, ಅವರಿಗೆ ನಾವು ಒದಗಿಸ್ತೇವೆ. ಆಕ್ಚುಲಿ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದವರು, ಅದರಿಂದ ಇದು ನಮಗೆ ಒಂದು ಅಭ್ಯಾಸದ ಒಂದು ಕೆಲಸ ಆಗಿದೆ, ಅಂದ್ರೆ ರೂಟೀನ್ ಕೆಲಸಗಳಾಗಿದೆ. ಈಗ ಕೊನೆಯದಾಗಿ ನಿಮ್ಗೆ ತಮ್ಮ ಅವಧಿಯಲ್ಲಿ ಎಷ್ಟು ಈ ಒಂದು ಕೆಲಸಗಳನ್ನು ಮಾಡ್ಬೇಕಿತ್ತು, ಅಂದ್ರೆ ನಿಮ್ಗೆ ಒಂದು ಕನಸಿರ್ತದೆ, ಈ ಒಂದು ಕೆಲಸ ಮಾಡ್ಬೇಕಿತ್ತು ನಾನು ನನ್ನ ಅವಧಿಯಲ್ಲಿ, ಆದ್ರೆ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ನಂಗೆ ಆ ಒಂದು ಕೆಲಸ ಆಗಿಲ್ಲ, ಮುಂದೆ ಮಾಡ್ಬೋದು, ಖಂಡಿತ ನಾನು ಮಾಡ್ತೇನೆ ಎನ್ನುವಂತಹ ವಿಶ್ವಾಸ ಉಂಟಾ? ಅಥವಾ ಯಾವ ಕೆಲಸದಿಂದ ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಎನ್ನುವಂತಹ ಕೊರಗು ಏನಾದ್ರು ಉಂಟಾ ಅಂತ? ಈಗ ನಾವು ಈ ಒಂದು ಕ್ಷೇತ್ರಕ್ಕೆ ಸದಸ್ಯನಾಗಿ ಬರುವಾಗ ಅನೇಕ ರೀತಿ ಕನಸುಗಳನ್ನು ಕಂಡಿರ್ತೇವೆ. ಬಹಳ ದೊಡ್ಡ ಬದಲಾವಣೆಗಳನ್ನು ಈ ಕ್ಷೇತ್ರದಲ್ಲಿ ಮಾಡಬಹುದು ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿದೆ ಇಲ್ಲಿ ಕೆಲವು ಮಿತಿಗಳಿವೆ ಎನ್ನುವಂಥದ್ದು. ಆದ್ರಿಂದ ಹಲವಾರು ಕಾರ್ಯಕ್ರಮಗಳು, ಈಗ ನಾವು ಮಣಿಪಾಲದ ಕ್ಯಾಂಪಸ್ ರಸ್ತೆಗಳನ್ನು ನೋಡಿದ್ದೇವೆ.
ಕ್ಯಾಂಪಸ್ ರಸ್ತೆಗಳು ಒಂದು ಮಾದರಿ ರಸ್ತೆಗಳಾಗಿವೆ ಮಣಿಪಾಲ ಮಾಹೆ ಅವರದ್ದು. ಅಂತ ಒಂದು ಕ್ಯಾಂಪಸ್ ನಲ್ಲಿರುವಂತ ರಸ್ತೆಗಳು, ಫುಟ್ಪಾತ್, ಆ ರಸ್ತೆಯಲ್ಲಿರುವಂತಹ ಸ್ಪೀಡ್ ಬ್ರೇಕರ್ಸ್, ಅದಕ್ಕೆ ಮಾರ್ಕಿಂಗ್ ಎಲ್ಲವೂ ಕೂಡ ಅವರು ಪ್ರಾಪರ್ ಆಗಿ ಮಾಡಿರ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನು ಪ್ರತಿ ವಾರ್ಡ್ನಲ್ಲಿಯೂ ಉಡುಪಿ ನಗರದ ಪ್ರತಿ ವಾರ್ಡ್ ನನ್ನ ವಾರ್ಡ್ನಲ್ಲಿ ಕೂಡ ಮಾಡುವಂತಹ ಒಂದು ಕಲ್ಪನೆ ಇತ್ತು. ಆದ್ರೆ ಅದು ಇಲ್ಲಿ ನಮ್ಮ ಮಿತಿಯಲ್ಲಿ ಇಲ್ಲಿ ಸಿಗುವಂತ ಫಂಡ್ ಮತ್ತೆ ವ್ಯವಸ್ಥೆಯ ಇದರಿಂದ ನಮಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ದೊಡ್ಡ ಬೇಸರ ಏನಂತ ಹೇಳಿದ್ರೆ, ನಾವು ಮಣಿಪಾಲದ ಅಂತಾರಾಷ್ಟ್ರೀಯ ನಗರ, ಮಣಿಪಾಲ ಎಲ್ಲ ಕಡೆಯಿಂದಲೂ ದೇಶಾದ್ಯಂತ ಜನರು ಬರ್ತಾರೆ. ಇಲ್ಲಿ ಮುಖ್ಯವಾದ ಟೈಗರ್ ಸರ್ಕಲ್ ಮಣಿಪಾಲ ಬಸ್ ಸ್ಟ್ಯಾಂಡ್, ಅದು ನಾವು ಬರುವಾಗ ಹೇಗಿತ್ತು ಹಾಗೇನೂ ಈಗಲೂ ಇದೆ. ಅದನ್ನು ಒಂದು ಅಭಿವೃದ್ಧಿ ಪಡಿಸುವಂತ ಅಥವಾ ಅದಕ್ಕೆ ಒಂದು ಹೊಸ ರೂಪ ಕೊಡುವಂತ ಒಂದು ಕಾರ್ಯ ನನ್ನ ಹತ್ರ ಆಗ್ಲಿಲ್ಲ ಎನ್ನುವಂಥದ್ದು ಒಂದು ಕೊರಗು ಇದೆ. ಆದ್ರೆ ಅದಕ್ಕೆ ಈಗಾಗಲೇ 2 ವರ್ಷಗಳಿಂದ ತೀವ್ರವಾದ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಈಗಿನ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಕೂಡ ಅದಕ್ಕೆ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ರಿಪೋರ್ಟ್ ಮಾಡಿ ಅದರ ಬಗ್ಗೆ ಒಂದು ವಿನೂತನವಾದ ಒಂದು ಯುನೀಕ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥೆಗಳಿರುವ ಮಣಿಪಾಲ ಬಸ್ ಸ್ಟ್ಯಾಂಡ್ ಅನ್ನು ಮಾಡುವಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ. ಅದು ಮುಂದೆ ಆಗ್ಬಹುದು ಎನ್ನುವಂಥದ್ದು, ಅದು ಒಂದು ಕೊರಗು ನಮ್ಮಲ್ಲಿದೆ. ಮತ್ತೊಂದು ನನಗೆ ಅತ್ಯಂತ ತೃಪ್ತಿ ಕೊಟ್ಟ ಒಂದು ಕೆಲಸ ಹೇಳಿದ್ರೆ, ಇಲ್ಲಿಯ ಪಾಂಡವರ ಕೆರೆಯನ್ನು ಒಂದು ಅಭಿವೃದ್ಧಿ ಪಡಿಸಿದ್ದು. ಸುಮಾರು 2 ಹಂತದಲ್ಲಿ ನಾನು ಈ ಒಂದು ಪಾಂಡವರ ಕೆರೆಯನ್ನು ಅಭಿವೃದ್ಧಿ ಮಾಡುವಂತ ಒಂದು ಕೆಲಸವನ್ನು ಮಾಡಿರುವುದು. ಯಾಕಂದ್ರೆ ಇದು ಸುಮಾರು 2 ದಶಕಗಳ ಮೊದಲು ಇದನ್ನು ಮುಚ್ಚುವಂತ ಒಂದು ಪರಿಸ್ಥಿತಿ ಇತ್ತು. ಅಂದಿನ ಒಂದು ನಗರಸಭೆಯ ಆಡಳಿತವು ಈ ಪಾಂಡವರ ಕೆರೆಯನ್ನು ಮುಚ್ಚಿ ರಸ್ತೆ ಅಗಲೀಕರಣ ಅಥವಾ ಬೀಡಿನಗುಡ್ಡೆಯ ಒಂದು ಕಸದ ರಾಶಿಗಳನ್ನು ವಿಲೇವಾರಿ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಇಲ್ಲಿಗೆ ಪಾಂಡವರ ಕೆರೆಗೆ ತಂದು ಅದನ್ನು ಮುಚ್ಚಿ ಮಾಡುವಂತ ಕೆಲಸವನ್ನು ಅಂದಿನ ಆಡಳಿತ, ನಗರ ಆಡಳಿತ ಒಂದು 2-2.5 ದಶಕಗಳ ಹಿಂದೆ ಮಾಡಿತ್ತು. ಆದ್ರೆ ನಾವು ಇಲ್ಲಿ ಅದನ್ನು ಪ್ರತಿಭಟನೆ ಮಾಡಿ ಅದನ್ನು ಮುಚ್ಚುವಂತ ಕಾರ್ಯಕ್ರಮವನ್ನು ನಿಲ್ಲಿಸಿ, ಮತ್ತೆ ಅದು ಒಂದು 2 ದಶಕಗಳ ನಿರಂತರ ಹೋರಾಟದ ಬಳಿಕ ಈಗ ನಾವು ಪಾಂಡವಗೆರೆ ಒಂದು ಸುಸ್ಥಿತಿಗೆ ಬಂದಿದೆ. ಈಗ ಮುಂಚಿನ ತರನೇ, ಅಂದ್ರೆ ಗತ ಕಾಲದಲ್ಲಿ, ಅಂದ್ರೆ ಹಿಂದೆ ನಾವು ಮಕ್ಕಳಿದ್ದಾಗ ಇಲ್ಲಿ ನಾವು ಇದರಲ್ಲೇ ಈಜು ಕಲಿತು ಆಟ ಆಡ್ತಿದ್ದೆವು. ಈಗ ಪುನಃ ಅದೇ ನಮ್ಮ ಸಣ್ಣ ಸಣ್ಣ ಮಕ್ಕಳು ಕೂಡ ಈಗ ಇಲ್ಲಿ ಈಜಾಡ್ತಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರೆ ನಿಮ್ಗೆ ಕಾರ್ಯಕ್ರಮ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ವೀಕ್ಷಕರೇ, ಇದುವರೆಗೆ ನಾವು ಈಶ್ವರನಗರ ವಾರ್ಡ್ನ ಸದಸ್ಯರಾಗಿರುವಂತಹ ಮಂಜುನಾಥ್ ಮಣಿಪಾಲ್ ನಮ್ಮ ಜೊತೆ ಇದ್ರು. ಸಾಕಷ್ಟು ಮಾಹಿತಿಗಳನ್ನ ಕೂಡ ಅವರು ಕೊಟ್ಟರು. ಮುಂದಿನ ವಾರ ನಾವು ಮತ್ತೊಂದು ವಾರ್ಡ್ಗೆ ನಾವು ವಿಸಿಟ್ ಮಾಡ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.